ಇಂತಹದ್ದೊಂದು ವಿಲಕ್ಷಣ ಘಟನೆ ಹುಬ್ಬಳ್ಳಿಯ ಚಾಮುಂಡೇಶ್ವರಿ ನಗರದಲ್ಲಿ ನಡೆದಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪೀಟರ್ ಪಿಂಕಿ ಅಲಿಯಾಸ್ ಬೇಬಿ ಎಂಬಾಕೆಯನ್ನ ಮದುವೆಯಾಗಿದ್ದ. ಆಕೆ ಕೂಡ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಳು. 2-3 ವರ್ಷದ ಹಿಂದೆ ಮದುವೆಯಾಗಿದ್ದ ಇಬ್ಬರು ಕಳೆದ 11 ತಿಂಗಳಿಂದ ಕೂಡಿ ಇರಲಿಲ್ಲ. ಭಾಳ ಆತ್ಮೀಯದಂಗೆ ಇದ್ದವ್ರು ನಾವು. ಅಂಥ ಹುಡುಗನಿಗೆ ಇಷ್ಟು ಅನ್ಯಾಯ ಆಗೈತಂದ್ರೆ ತಾಯಿ ತಂದೆ ವಯಸ್ಸಾದವರು ತಾಯಿ ತಂದೆ ಅದಾರ, ಅವ್ರಿಗೆ ಯಾರು ನೋಡಬೇಕು? ಭಾಳ ಅನ್ಯಾಯ ಆಗೈತೆ ರೀ. ಆಕೆ ಟಾರ್ಚರ್ ಸಂಬಂಧನೇ ಅವ್ನು ಹಂಗೆ ಮಾಡ್ಕೊಂಡಾನ. ಗಂಡ ಅಂತೇನು ಸರಿ ಇದ್ದಿದ್ದಿಲ್ಲ ಬಿಡ್ರಿ, ಹಂಗಾಗಿ ಮತ್ತು ಅಷ್ಟು ನಡೆದೈತಿ. ಭಾಳ ಮನೆ ಒಳಗೂ ಕಿಡಿಕಿರಿ ನಡ್ತಿತ್ತು. ಆಗಾಗ ಸಂಭಾಳಿಸ್ಕೊಂಡು ಹೋದ್ರು. ಆದ್ರೆ ಈಗ ಇಟ್ಲಿಟ್ಲಾಕಿ ಕೋರ್ಟ್ಗೆ ಹಾಕ್ಬಿಟ್ಲ. ಆಕೆ ಕೋರ್ಟ್ಗೆ ಅಡ್ಡಾಡಕತ್ತಾರ ಅವರು. ಕೋರ್ಟ್ಲಿಂದ ಏನಾಗಿತ್ತೋ ಮತ್ತು ಅದು ಈ ನಿನ್ನೆ ಈ ಥರ ಮಾಡ್ಕೊಂಡ್ಬಿಟ್ಟಾನ. ಇಬ್ಬರ ನಡುವಿನ ಮನಸ್ತಾಪ ಹೆಚ್ಚಾಗಿದ್ದರಿಂದ ಹಲವು ಸಮಸ್ಯೆಗಳು ದಿನೇ ದಿನೇ ಬೆಳೆದಿದ್ದವು. ಅದೇ ಕಾರಣಕ್ಕೆ ಪೀಟರ್ ನೇಣು ಬಿಗಿದುಕೊಂಡು ಸಾವಿಗೀಡಾಗಿದ್ದಾನೆ. ಅಷ್ಟೇ ಅಲ್ಲ, ಶವಪೆಟ್ಟಿಗೆಯ ಮೇಲೆ ಆತನ ಕೊನೆಯ ಆಸೆ ಭರಿಸುವಂತೆ ಹೇಳಿದ್ದ. ಅದನ್ನು ಸಂಬಂಧಿಕರು ಮಾಡಿ ಮುಗಿಸಿದ್ದಾರೆ. ಒಂದು 11 ಗಂಟೆ ಸುಮಾರು 12:30 ಚರ್ಚ್ ಮುಗಿದಾದ್ಮೇಲೆ ನಮ್ಮ ದೊಡ್ಡವರು ಎಲ್ಲ ಚರ್ಚ್ ಬಸ್ ಮುಗಿದು ಮನೆಗೆ ಬರತ್ತಿದ್ರು ರೀ. ಬಾಕ್ಲ ಹಂಗೆ ತೆಗೆದುಕೊಳ್ಳಿ ಅವರು ಹ್ಯಾಂಗಿಂಗ್ ಪೊಸಿಷನಲ್ಲಿ ಇದ್ದರು. ನಮ್ಮ ಬ್ರದರ್ ಪೀಟರ್ ಗೊಲ್ಲಪಲ್ಲೆ ಅಂತೇಳಿ ಹ್ಯಾಂಗಿಂಗ್ ಪೊಸಿಷನಲ್ಲಿ ಇದ್ದರು. ಬಟ್ ಆ ಟೇಬಲ್ ಮೇಲೆ ಒಂದು ಲೆಟ್ರ್ ಇತ್ತು ಸರ್. ಆ ಲೆಟ್ರ್ ಇಲ್ಲ ಐತೆ ನೋಡ್ರಿ ಸರ್. ಡ್ಯಾಡಿ ಐ ಆಮ್ ಸಾರಿ ಅಂತ ಬರೆದಿದ್ದಾರೆ. ಪಿಂಕಿ ಈಸ್ ಕಿಲ್ಲಿಂಗ್ ಮೀ. ಪಿಂಕಿ ಅಂದ್ರೆ ಅವ್ರ ವೈಫ್ ಸರ್. ಅವರು ಒರಿಜಿನಲ್ ಹೆಸರು ಫೇಬಿ ಅಂತೇಳಿ, ಪಿಂಕಿ ಅಂತೇಳಿ ನಿಕ್ ನೇಮ್ಲೇ ಕರೀತಾರೆ. ಶಿ ವಾಂಟ್ ಮೈ ಡೆತ್ ಅಂತೇಳಿ ಬರ್ತಿದ್ದಾರೆ. నా సమాధి మీద అండ్ శవం పెట్టి మీద ఇలా రాయించంದ್ರೆ ನಂದು ಶವದ ಪೆಟ್ಟಿಗೆ ಮೇಲೆ ಹಿಂಗೆ ಬರ್ಸಿ ಅಂತೇಳಿ ಅವ್ರ ಇಚ್ಛೆ ಪ್ರಕಾರ ಹಂಗೆ ಬರ್ಸೇವ್ ಸರ್. ಏನಂತ ವೈಫ್ ಪೆಟ್ಟಿನ ಟಾರ್ಚರ್ ವಲ್ಲ ಚನಿಪೊಯ್ಯಾನು ನನ್ನ ಹೆಂಡತಿ ಟಾರ್ಚರ್ ಇಟ್ಟಾರೆ, ಅದ್ರ ಸಂಬಂಧ ನಾ ಸಾಯ್ತಿದೆ ಅಂತೇಳಿ ಇದ್ರ ಮೇಲೆ ಬರ್ಸಿ ಅಂತೇಳಿ ಅಷ್ಟು ಅವ್ರು ಟಾರ್ಚರ್ ಇಟ್ಟು ಅಷ್ಟು ಹಿಂಸೆ ಒಳಗೆ ಅವ್ರು ಉರ್ಲಾಕೊಂಡಿದ್ದಾರೆ ಸರ್. ಅವ್ರಿಗೇನೋ ನಂಗೆ 20 ಲಕ್ಷ ಬೇಕಂತೇನೋ ವಕೀಲ್ ಕಡೆ ಅಂದ್ರೆ ಏನೋ ಡಿಮ್ಯಾಂಡ್ ಮಾಡ್ಸ್ಯಾರ ಸರ್. ಇಷ್ಟು ಅಮೌಂಟ್ ಬೇಕು ನಮ್ಗಂತೇಳಿ. ಅದಕ್ಕೆ ಇವರು 2 ದಿನ ನಂತರ ಮೆಸೇಜ್ ಮಾಡ್ಕೊಂತ ರಿಕ್ವೆಸ್ಟ್ ಮಾಡತ್ತಾರ ಸರ್, ಒಂದು ಬರ್ರಿ ಅಂತೇಳಿ. ಇಲ್ಲ ಆಕೆ ಇಲ್ಲ ನನಗೆ ಇಷ್ಟ ಇಲ್ಲ, ನೀ ಸತ್ರ ಸಹಾಯ ಅಂತೇಳಿ ಏನೋ ಆಕೆ ಅಂದಾಳ ಅಂತೇಳಿ ಅದು ಟಾರ್ಚರ್ ತೊಗೊಂಡು ಇವ್ರು 20 ಲಕ್ಷ ರೂಪಾಯಿಲಿಂದ ತರಲಿ ಅಂತೇಳಿ ಇದು ಮೆಂಟಲಿ ಟಾರ್ಚರ್ ಆಗಿ ಇವ್ರು ಹಿಂಗೆ ಮಾಡ್ಕೊಂಡಿದ್ದಾರೆ ಸರ್. ಅವ್ರು ಹೇಳಿದ ಪ್ರಕಾರ ಅವ್ರ ಸಹೋದರ ಆದರಂತ ಅವ್ರು ನೆರವೇರ್ಸ್ಯಾರ ಸರ್. ಹಂಗೆ ಬರ್ಸ್ಯಾರ ಸರ್ ಶವದ ಪೆಟ್ಟಿಗೆ ಮೇಲೆ ನನ್ನ ಹೆಂಡತಿಯ ಕಾಟ ತಾಳಲಾರ ಸತ್ಯನು ಅಂತ ಬರ್ಸಿದ್ದಾರೆ ಸರ್. ಸುಖ ಸಂಸಾರದ ಹಾದಿ ಹಿಡಿಯಬೇಕಾಗಿದ್ದ ಜೋಡಿಗಳಲ್ಲಿ ಪತಿ ನೇಣು ಬಿಗಿದುಕೊಂಡು ಪ್ರಾಣ ಬಿಟ್ಟಿದ್ದಾನೆ. ಆದರೆ ಗಂಡ ತನ್ನ ಶವಪೆಟ್ಟಿಗೆಯ ಮೇಲೂ ಆತನ ಹೆಂಡತಿ ಕಿರುಕುಳದಿಂದಲೇ ಸತ್ತೆ ಎಂದು ಬರೆಸಿಕೊಂಡಿದ್ದು ಮಾತ್ರ ವಿಚಿತ್ರ ಮತ್ತು ವಿಲಕ್ಷಣವಾಗಿದೆ.